ಧ್ರುವ ಸರ್, ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ಇಲ್ಲಿ ತೂ ಅಂತ ಹೋಗಿದರು ನಿನ್ನ ಹಿಂದೆ ಬರ್ತೀನಿ ಹೋಗೆ, ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ. ಇಲ್ಲ ನೋಡಿ, ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್, ಇದಕ್ಕೆ ಅರ್ಜುನ್ ಜನ್ಯ ಸರ್. ಮತ್ತೆ ಅದು ಮ್ಯಾಮ್ ಹೇಳ್ದಂಗೆ ಜೆನ್ಸಿ ಇತ್ತು ಅದರಲ್ಲಿ. ಇದು ರೆಟ್ರೋ, ಪ್ರಾಪರ್ ರೆಟ್ರೋ ಮೋಡು. ಸೊ ಅದೇ ಬೇರೆ ಇದೇ ಬೇರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಈ ಮ್ಯೂಸಿಕ್ ಡೈರೆಕ್ಟರ್ ಧ್ರುವರೇ, ಆ ಚಿತ್ರಣ ಬೇರೆ, ಈ ಚಿತ್ರಣ ಬೇರೆ. ನೀವು ಕೇಳಕ್ ಚಾನ್ಸ್ ಇಲ್ಲ. ಎರಡು ಮನೆಗೆ ಹೋಗ್ಬಿಟ್ಟು ಎರಡು ಜೊಚ್ಚು ತನಕ ಕೇಳಿ ದಯವಿಟ್ಟು ಪ್ಲೀಸ್. ಧ್ರುವರೇ ಒಂದ್ ನಿಮಿಷ. ಚಾನ್ಸ್ ಇಲ್ಲ, ತಿಂಕು ಮಾಡಕ್ಕಾಗಲ್ಲ ನೀವು. ಈ ಸಾಂಗ್ ನ ಸಾಂಗ್ ಹೋಲಿಸ್ಲೇಬೇಡಿ, ಆ ಸಾಂಗ್ ನ ಈ ಸಾಂಗ್ ಹೋಲಿಸ್ಲೇಬೇಡಿ. ತಿಂಕು ಮಾಡಕ್ಕಾಗಲ್ಲ ನೀವು, ನೆವರ್. ಲಾಸ್ಟ್ ಟೈಮು ಶಿವ ಶಿವ ಸಾಂಗ್ಗೆ ನಿಮ್ಮನ್ನ ಕಾರ್ ಮೇಲೆ ಹತ್ತಿಸಿದ್ರು, ನೀವು ಸ್ವಲ್ಪ ಎದ್ರುಕೊಂಡಿದ್ರಿ. ಕಾರ್ ಮೇಲೆ ಹತ್ತಿ ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮ್ ಅವರು ಅಂತ? ಫ್ಲೈಟ್ ಹತ್ತಿಸ್ತಾವ್ರಣ. ಹಾ, ಆ ಕಮಿಟ್ಮೆಂಟ್ ಹೆಂಗೆ ಅಂತ. ಅದೇ ಈಗ ಆಮ್ಸ್ಟರ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತಿಸ್ತಾವ. ನಾನು ಬರ್ಬೇಕಾದ್ರೆ ಲೊಕೇಶನ್ ನೋಡ್ಕೊಂಡ್ ಬಂದೆ ಜಗಣ. ಬರ್ಬೇಕಾದ್ರೆ ಕೇಳ್ದ, ಅಣ್ಣ ಫ್ಲೈಟ್ ನಡುಕ್ತಾ ಅಂದ. ಇಲ್ಲ ಕಣ, ಯಾರು ಹೇಳಿದ್ರು ನಿನ್ಗೆ? ಇಲ್ಲ ಇಲ್ಲ, ಅರ್ಧದಲ್ಲ ನಡುಕ್ತಂತೆ. ಅದಕ್ಕೆ ಕೇಳ್ದೆ ನಾನು, ಏನು ನಡ್ಗಲ್ಲ ಬರಲ್ಲ ಅವ್ನಿಗೆ ಫ್ಲೈಟ್ ಹತ್ತಕ್ ಭಯ. ಅದಕ್ಕೆ ಏನ್ ನಡ್ಗಲ್ಲ ಬಾ, ನನ್ ಮಾತ್ ಕೇಳು. ಯಾಕಂದ್ರೆ ಫಸ್ಟೇ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲಾರ ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇಳಿತದೆ. ಈಜೋಡ್ಕೊಂಡು ಹೆಂಗ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಯಾರೋ ಸುಮ್ನೆ ಕೈ ಹಿಂಗಾದ್ರೆ ನಮ್ಮವ್ರು ಕನ್ನಡಿಗರು ಯಾರು ಇರ್ತಾರೆ, ಹಿಡ್ಕೊಳ್ಳೋ ನನ್ನ ಮಕ್ಕಳ ಅಂತ ಹಿಡ್ಕೊಬರ್ತಾರೆ. ತೊಂದ್ರೆ ಧ್ರುವರೇ ಏನ್ ಹೇಳ್ತೀರಾ? ಅವ್ನ ಮಕ್ಕ ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಆಗ್ತಲ್ಲ. ಅಲ್ಲ, ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ರೇ ಅನ್ಸುತ್ತೆ, ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ, ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ಅಂತ. ಸೊ ಇಲ್ಲ, ಈ ಸಾಂಗ್ ಅಲ್ಲಿ ಆಗ್ಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸಿಗೆ ಒಂದು ಅವಕಾಶ ಸಿಗತ್ತೆ. ಅವ್ರನ್ನ ನೋಡಿ ನಮ್ಗೆ ಕಲಿಯುವಂತ ಒಂದು ಅವಕಾಶ ಸಿಗತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನ್ ಮಾಡಿರ್ತಾರೋ ಅಲ್ಲಿ ನಮ್ಮ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮ